ನಮಸ್ಕಾರ, ನಾನು ಡಾಕ್ಟರ್ ಶಿವಪ್ರಸಾದ್, Rbsk ವೈದ್ಯಾಧಿಕಾರಿ, ಕನಕಪುರ, ರಾಮನಗರ ಜಿಲ್ಲೆ. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಫೆಬ್ರವರಿ 2013ರಂದು ಪ್ರಾರಂಭವಾದಂತಹ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಹುಟ್ಟಿನಿಂದ ಹಿಡಿದು 18 ವರ್ಷದ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡಲಾಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪದ್ಯಗಳು ಎಂಬ ನಾನುಡಿಯನ್ನು ಇಟ್ಟುಕೊಂಡು ಮಗುವಿನ ಸಂಪೂರ್ಣ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡುವ ಹಿತದೃಷ್ಟಿಯಿಂದ ಮತ್ತು ಮುಂಜಾಗ್ರತಾ ಕ್ರಮವಾಗಿ 0 ರಿಂದ 18 ವರ್ಷದ ಮಕ್ಕಳ ಅಂಗನವಾಡಿ, ಸರ್ಕಾರಿ ಶಾಲಾ, ಕಾಲೇಜು, ವಸತಿ ಅಲ್ಲಿರುವ ಎಲ್ಲ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡಿ ಭವಿಷ್ಯದಲ್ಲಿ ಮಕ್ಕಳಿಗೆ ತೊಂದರೆ ನೀಡಬಹುದಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಮುಂಜಾಗ್ರತವಾಗಿ ಗುರುತಿಸಿ ಅವರಿಗೆ Rbsk ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಸೂಕ್ತವಾದಂತಹ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಸಂಪೂರ್ಣ ಉಚಿತವಾಗಿ ಒದಗಿಸಲಾಗುತ್ತದೆ. ಈ ನಮ್ಮ Rbsk ಕಾರ್ಯಕ್ರಮದಡಿಯಲ್ಲಿ 4Ds ಎಂಬ 4 ಅಂಶಗಳನ್ನು ಇಟ್ಟುಕೊಂಡು ಇರುತ್ತದೆ. ಆ 4Ds ಎಂದರೆ ಡಿಫಿಷಿಯನ್ಸೀಸ್, ಡಿಫೆಕ್ಟ್ಸ್ ಅಟ್ ಬರ್ತ್, ಡಿಸೀಸಸ್, ಡೆವಲಪ್ಮೆಂಟಲ್ ಡಿಲೇಸ್ ಅಂಡ್ ಈ ನಮ್ಮ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಕನಕಪುರ ತಾಲೂಕು ವ್ಯಾಪ್ತಿಯಾದಂತಹ ಆರೋಳಿ ಹೋಬಳಿಯ rbsk ಆಶಾ ಎಂಬ 1.5 ವರ್ಷದ ಅಂಗನವಾಡಿಯ ಹೆಣ್ಣು ಮಗುವಿನ ಕ್ಲೆಫ್ಟ್ ಮತ್ತು ಪ್ಯಾಲೆಟ್ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಪಡೆದುಕೊಂಡಿರುವ ಒಂದು ಸಕ್ಸಸ್ ಸ್ಟೋರಿ ನಿಮ್ಮ ಮುಂದೆ. ಆಪರೇಷನ್ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಮತ್ತೆ ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಇವಾಗ ಸ್ವಲ್ಪ ಏನು ಇಲ್ಲ, ಅವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದೇ ಮಗ ಸ್ವಲ್ಪ ತಿನ್ನಕ್ ಹೋಗಿದ್ರ ತರ ವಾಪಸೋದು ಹಾಕಿ ಕುಡಿದ್ರ ಒಂಥರ ಮುಗಿಲು ಬರ್ತಿತ್ತು. ಅವಾಗೆಲ್ಲ ಸ್ವಲ್ಪ ಗಟ್ಟೆಲ್ಲ ಹೋಗಿದ್ರ ಈ ಕಡೆಗೆ ಬರ್ತಿತ್ತು ಕಟ್ಪಾಳೆಯಲ್ಲಿ. ಇವಾಗ ಸ್ವಲ್ಪ ಅಷ್ಟೇ ಏನಿಲ್ಲ. ಇವಾಗ ಊಟ, ತಿಂಡಿ, ಹಾಲು, ಬಿಸ್ಕೆಟು. ಗ್ರಾಮ ಪಂಚಾಯತಿ ಕೆಳಗಡೆ ಬರುವಂಥ ಬಡೇಸಾಬರದೊಡ್ಡಿ ಗ್ರಾಮದವ್ರು ನಾವು. ನಮ್ಮೂರಲ್ಲಿ ಆರೋಗ್ಯದ ಅರಿವಿನ ಬಗ್ಗೆ ಅಷ್ಟೊಂದು ಇರಲಿಲ್ಲ, ಪರಿಜ್ಞಾನ ಇರಲಿಲ್ಲ ನಮ್ಮ ಜನಗಳಿಗೆ. ಸೊ ಅದರಲ್ಲಿ ಒಂದು ಮುಖ್ಯವಾದ ಒಂದು ಏನು ಕೇಸ್ ಅಂತ ಹೇಳಿದರೆ, ಈ ಚಿಕ್ಕ ಹುಡುಗಿಗೆ ಮೂಗು ಸೀಳು ತುಟಿ ಇತ್ತು, ಬಾಯಿ ಹತ್ರ ಸೀಳು ತುಟಿ ಇತ್ತು. ನಾನು ಒಂದು 2-3 ಸಲ ಆ ಹುಡುಗಿ ಅಂಗನವಾಡಿಗೆ ಬರೋ ಸಂದರ್ಭದಲ್ಲಿ ನೋಡ್ಬಿಟ್ಟು ಹೇಳಿದೆ, ನೋಡಮ್ಮ ಇವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಆಪ್ರೇಷನ್ ಮಾಡ್ತಾರೆ, ಭಾಳ ಒಳ್ಳೇದಾಗುತ್ತೆ, ಮುಂದೆ ಬರೋ ದಿನಗಳಲ್ಲಿ ಅದು ಇನ್ನೂ ದೊಡ್ಡದಾಗಿ ಅಸಹ್ಯ ಕಾಣಿಸುತ್ತೆ, ಮಾಡಿಸ್ಕೊಳ್ಳಮ್ಮ ಅಂತ ಹೇಳಿದ್ದೆ. ಆದರೆ ಅವಳಿಗೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ಇಲ್ಲ ಬೇಡ ಸರ್, ಹಾಗೆ ಹೀಗೆ ಅಪಶಕನ ಅದು ಇದು ಅಂತ ಹೇಳಿ ಇದು ಮಾಡ್ತಾಯಿದ್ರು. ಸೊ ಕೊನೆಗೆ ಈಗ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ Rbsk ವೈದ್ಯರು ನಮ್ಮೂರಿಗೆ ಬಂದು ಆರೋಗ್ಯ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಂಗನವಾಡಿಗೆ ಬಂದಾಗ ಈ ಹುಡುಗಿ ಗಮನಕ್ಕೆ ಬಂತು ಅವ್ರಿಗೆ. ಆಗ ವೈದ್ಯರು ಮುತುವರ್ಜಿ ವಹಿಸ್ಬಿಟ್ಟು ಸ್ವತಃ ಅವರ ವಾಹನದಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಆಪ್ರೇಷನ್ನು ಮಾಡಿಸಿ ಅದರ ನಂತರ ಆಗುವಂಥ ಏನೇನು ಮುತುವರ್ಜಿಗಳನ್ನು ವಹಿಸಬೇಕಾಗಿದೆ, ಅದಕ್ಕೆ ಬ್ಯಾಂಡೇಜ್ ಮಾಡೋದಿರ್ಬೋದು, ಇನ್ಫೆಕ್ಷನ್ ಆಗದೇ ಇರೋ ಥರ ನೋಡ್ಕೊಳ್ಳೋದಿರ್ಬೋದು, ಇದೆಲ್ಲವನ್ನು ಸಹ ಸ್ಥಳೀಯರು ಆಗದೆ ಇರ್ತಕ್ಕಂತಹ ನಮ್ಮ ವೈದ್ಯಾಧಿಕಾರಿಗಳು ಬಂದು ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಈ ಮಗುವಿಗೆ ಭಾಳ ಅನುಕೂಲ ಆಗಿದೆ. ಬರೋ ದಿನಗಳಲ್ಲಿ ಹಿಂದೆ ಅವಳಿಗೆ ಆ ಥರ ಇತ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಆ ಥರ ಬೆಳವಣಿಗೆ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಹೊರಟೋಗುತ್ತೆ. ಮಾಮೂಲಿ ಮಕ್ಕಳು ಹೇಗಿರ್ತಾರೆ ಅದೇ ಥರನೇ ಆಗುತ್ತೆ. ಹಾಗಾಗಿ ಯಾರಾದರೂ ಯಾವುದೇ ಊರಲ್ಲಿ ಈ ಥರದ ಒಂದು ಘಟನೆಗಳಿದ್ದರೆ ನೀವು ಅದನ್ನು ಅಲಕ್ಷ್ಯ ಮಾಡ್ದೇ ಮುಂದೆ ಬಂದುಬಿಟ್ಟು
ವೈದ್ಯರ ಮೂಲಕ ಉಚಿತವಾಗಿ ಸೌಲಭ್ಯಗಳು ಸಿಗ್ತಾ ಇರುತ್ತೆ. ಅದನ್ನು ಪಡ್ಕೋಬೇಕು. ಮತ್ತು ಈ ಸೀಳು ತುಟಿ ಇರ್ಬೋದು, ಇಲ್ಲ ಬೇರೆ ಥರದ ಸಮಸ್ಯೆಗಳಿರ್ಬೋದು, ಇದೆಲ್ಲವನ್ನು ಸಹ ಪರಿಹರಿಸ್ಕೊಳ್ಳೋದಕ್ಕೆ ನಮ್ಮ ಗ್ರಾಮಸ್ಥರು ಮುಂದಾಗಬೇಕು ಅಂತ ನಾನು ಅವರೆಲ್ಲರನ್ನೂ ಸಹ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದೊಡ್ಡ ಅಂಗನವಾಡಿ ಸಹಾಯಕರ್ತಿ. ನಮ್ಮೂರಲ್ಲಿ ಒಂದು ಪಾಪುಗೆ ಸೀಳು ತುಟಿ ಇತ್ತು. ಅವಾಗ ಕಾನ್ಪುರದಿಂದ ವೈದ್ಯರು ಬಂದು ನಾವು ಕರ್ಕೊಬಂದು ತೋರಿಸ್ತೋ ಪಾಪುನ. ಅವಾಗ ಅವರು ನೋಡ್ಬಿಟ್ಟು ನಾವು ಈ ಥರ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಅಜ್ಜಿ ಯಾರು ಹೋಗ್ತಿರ್ಲಿಲ್ಲ. ಆ ಕಾರಣದಿಂದ ಡಾಕ್ಟ್ರೆಲ್ಲ ಒಪ್ಪಿಸಿ ಅವರೇ ಸ್ವಂತ ಇದರಿಂದ ಕರ್ಕೊಂಡೋಗಿ ಅವರೇ ಕಾರಲ್ಲಿ ಕರ್ಕೊಂಡೋಗಿ ಅವರೇ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಇವಾಗ ಪಾಪು ಮೊದಲಿಗಿಂತ ಇವಾಗ ಚೆನ್ನಾಗೈತೆ. ಏನು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ಮಾಮೂಲಿ ನಾರ್ಮಲ್ ಆಗಿ ಆಯಿತು. These kids cannot have a wonderful smile. Their self-esteem also is very low, as well as the family faces social stigma. We at Trinity Care Foundation intend to transform the lives of children with microtia as well as TMJ ankylosing, because appearance matters a lot. We are also focusing mainly on girl children, because appearance has a lasting effect on their future. Cleft lip and palate is a birth defect, so it's considered as a developmental disorder. So when the baby is born, there is a split in the lip running across the alveolus in the roof of the mouth and splitting the soft palate into two. This causes various challenges to children. The reasons for cleft lip and palate is not clearly understood. Most common cause in our country is consensuous marriage. The other causes are alcohol abuse, drug abuse, nutritional factors, vitamin deficiencies. These are some of the other factors which are being indicated to develop cleft lip and palate. The incidence in our country is about 1 in 800. It's a very common problem, even though we don't see them very often in the common society, but 1 in 800 is a big number. We are associated with a foundation called Trinity Foundation. We've been carrying out the operations of children born with visual deformities for the past 20 years, which does camps in the rural areas around Bangalore, as far as North Karnataka, and picks up children who are born to economically weaker section. So they bring them to our hospital and we take care of them here absolutely free. And we've done more than 8,000 surgeries in this hospital. So the first thing we come across is when they are born, the disappointment on the face of the parents and their immediate relatives. So we generally sit and counsel them and show them some of the photographs where we are corrected on how they look, and then we take it up from there. So these children go on to have about 4 or 5 surgeries in their life. The first surgery would be done when they are 3 months old to correct the cleft lip. It's also called as a hair lip, which is a common terminology used. And then once we correct the lip, later on they come back to us in about 18 months to correct the roof of the mouth, which is wide open, making one passage from the oral cavity to the nasal cavity. The problem is whenever the baby drinks or eats, the food comes out from the nose. So what we do when the baby is 18 years old is we reconstruct this barrier.
we close the mouth and nose and we make it into separate compartments. So the nose is purely for breathing, the mouth is purely for having food and speech. By doing this surgery, we also improve the speech of the baby. So otherwise the speech of the baby would be highly nasal. So it's very difficult for somebody to understand. Later on, as the child goes into 6 years, we do something called as a bone grafting, where we take a piece of bone from his hip and we put it in between the two segments in the mouth to make it a complete arch. So thereby all his teeth erupt properly. After that, the patient undergoes orthodontic treatment, regular follow-ups, speech therapy if it's necessary, and then when the child is almost completing his growth, we reassess his bone growth, and if it's necessary, we do a bony surgeries to bring the jaws forward or take them backward to bring a proportion in his face, and we also carry out nasal surgeries to refine his appearance of the nose. So this is a complete 4 to 5 surgeries carried over a period of from birth to about 15-16 years. So the child is continuously under our care and we keep monitoring. So I hope you all support this program for us. Thank you. Our focus areas are school health programs, facial deformities, and community health outreach programs. For corporate social responsibility initiatives, corporates can connect with us for your CSR initiatives.